ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ಕ್ಲಾಸಲ್ಲಿ ಎಕಾನಮಿಕ್ ಸಂಬಂಧಪಟ್ಟಂಗೆ ನಾವು GNP, GDP ಇವುಗಳನ್ನ ನೋಡ್ತಾ ಇದ್ವಿ. ರಾಷ್ಟ್ರೀಯ ಆದಾಯವನ್ನ ಸೂಚಿಸುವಂತಹ ಅಂಶಗಳನ್ನ ನೋಡ್ತಾ ಇದ್ವಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟು. ಅದೇ ರೀತಿ ಎಕಾನಮಿನಲ್ಲಿ ಬರುವಂತ ಕಾನ್ಸೆಪ್ಟ್ಗಳನ್ನು ಕೂಡ ಕಾನ್ಸೆಪ್ಚುಯಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಡೇಟಾದ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ತಿಳ್ಕೊಂಡ್ರೆ 100% ಯಾವುದೇ ಕ್ವಶನ್ಸ್ ಕೇಳಿದ್ರು, ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು, ಎಂತಹದ್ದೇ ರೀತಿ ಅನಾಲಿಸಿಸ್ ಮಾಡಿ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ. ಹಾಗಾಗಿ GDP ಮತ್ತೆ GNP ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ನೋಡಿದ್ವಿ. ಅದರ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ಚಾರ್ಟ್ ಅಲ್ಲಿ ಇರುವಂತದ್ದು ಇದು. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ಆಂತರಿಕ ಉತ್ಪನ್ನ ಅಂತ ಹೇಳಿದ್ವಿ. GNP ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇದು ಒಟ್ಟು ಆಂತರಿಕ ಉತ್ಪನ್ನ, ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ. GDP ಅಂದ್ರೆ ಇದು GDP, GNP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಡೆಫಿನಿಷನ್ ಬಂದಾಗ ಇದು ವ್ಯಾಲ್ಯೂ ಆಫ್ ಟೋಟಲ್ ವರ್ತ್ ಆಫ್ ಎ ಕಂಟ್ರೀಸ್ ಪ್ರೊಡಕ್ಷನ್ ಅಂಡ್ ಸರ್ವಿಸಸ್ ವಿತಿನ್ ಇಟ್ಸ್ ಬೌಂಡರಿ. ವಿತಿನ್ ಇಟ್ಸ್ ಬೌಂಡರಿ, ಒಂದು ರಾಷ್ಟ್ರದ ಸುಪರ್ದಿನ ಒಳಗಡೆ ಉತ್ಪಾದನೆ ಆಗೋದನ್ನ ಕನ್ಸಿಡರ್ ಮಾಡುತ್ತೆ. ಆದ್ರೆ ಇದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಏನ್ ಮಾಡುತ್ತೆ, ವರ್ತ್ ಆಫ್ ಪ್ರೊಡಕ್ಷನ್ ಅಂಡ್ ಸರ್ವಿಸಸ್ ಬೈ ಸಿಟಿಸನ್ಸ್ ಆಫ್ ಕಂಟ್ರಿ ವಿತಿನ್ ದ ಕಂಟ್ರಿ ಅಂಡ್ ಔಟ್ ಆಫ್ ದ ಕಂಟ್ರಿ. ಸಿಟಿಸನ್ಸ್ ಗಳು ನಮ್ಮ ದೇಶದ ಒಳಗಡೆನು ದೇಶದ ಹೊರಗಡೆನು ಎಷ್ಟು ದುಡಿಮೆ ಮಾಡಿರ್ತಾರೆ ಅದನ್ನ ಲೆಕ್ಕ ಹಾಕಿ ರಾಷ್ಟ್ರೀಯ ಆದಾಯ ಕೇಳುವಂತದ್ದು GNP. ಇದು ಬಹಳ ಪ್ರಮುಖವಾದಂತ ವ್ಯತ್ಯಾಸ. ಅಂದ್ರೆ ಆನ್ ಇಟ್ಸ್ ಲ್ಯಾಂಡ್ ಅಂದ್ರೆ ನಮ್ಮ ದೇಶದ ಬೌಂಡ್ರಿ ಒಳಗಡೆ, ಮತ್ತೆ ಆನ್ ಫಾರಿನ್ ಲ್ಯಾಂಡ್ ವಿದೇಶಿ ನೆಲದಲ್ಲೂ ಕೂಡ ಅರ್ನ್ ಮಾಡಿರೋದು ಇದೆಯಲ್ಲ, ಅವೆರಡನ್ನೂ ಸೇರಿಸಿ ಹೇಳುವಂತದ್ದು GNP ಅಂತ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನು GDPಗೆ ನೋಡಿದ್ವಲ್ಲ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರು, ಗವರ್ನಮೆಂಟ್ ಎಕ್ಸ್ಪೆಂಡಿಚರು, ಮತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯಾಲ್ಯೂ ಮೈನಸ್ ಮಾಡಿ ನೆಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಹೇಳೋದು. ಇದಿಷ್ಟನ್ನ ನಾವು ಫಾರ್ಮುಲಾದಲ್ಲಿ ಹೇಳುವಂಥದ್ದು GDP. GNP ಬಂದೇನು, GDP ಪ್ಲಸ್ ನೆಟ್ ಇನ್ಕಮ್ ಇನ್ಫ್ಲೋ ಫ್ರಮ್ ಅಸೆಟ್ಸ್ ಆಫ್ ಅಬ್ರಾಡ್. ಅಂದ್ರೆ ವಿದೇಶದಿಂದ ಬರುವಂತಹ ನಿವ್ವಳ ಆದಾಯಗಳನ್ನ ಯಾವುದಕ್ಕೆ ಸೇರಿಸ್ತಾರೆ, GDPಗೆ ಸೇರಿಸ್ತಾರೆ ಅಷ್ಟೇ. ಆವಾಗ GDPಗೆ ವಿದೇಶದಿಂದ ಬರುವಂತ ಆದಾಯವನ್ನ ಸೇರಿಸಿದ್ರೆ ಸಾಕು, GNP ಆಗೋಗುತ್ತೆ. ಯೂಸಸ್ ಏನು, ಈ GDPಯನ್ನ ಅಂದ್ರೆ ಆಂತರಿಕವಾಗಿ ಒಂದು ರಾಷ್ಟ್ರದ ಒಳಗಡೆ ಉತ್ಪಾದನೆ ಆಗಿದ್ದನ್ನ ಲೆಕ್ಕ ಹಾಕಿರೋದ್ರಿಂದ ಏನು ಅನುಕೂಲ ಅಂತಂದ್ರೆ ಬಿಸ್ನೆಸ್ಗೆ ಅನುಕೂಲ ಆಗುತ್ತೆ. ಎಕನಾಮಿಕ್ ಫೋರ್ಕಾಸ್ಟಿಂಗ್, ಅಂದಾಜು, ಆರ್ಥಿಕ ಅಂದಾಜು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಉತ್ಪಾದನೆ ಆಗಬಹುದು ಮುಂದೆ ಅನ್ನೋದು ಒಂದು ಕರೆಕ್ಟ್ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದಾಗ ಇದು ಅಷ್ಟೇನೆ, GNPನೂ ಕೂಡ ಅದೇ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು. ಎರಡೂ ಕೂಡ ಒಂದೇ ಉದ್ದೇಶದಿಂದ ಅಳತೆ ಮಾಡಿ ಹೇಳುವಂಥದ್ದು. ಅಪ್ಲಿಕೇಶನ್ ಬಂದಾಗ ಟು ಸಿ ದ ಸ್ಟ್ರೆಂತ್ ಆಫ್ ಎ ಕಂಟ್ರೀಸ್ ಲೋಕಲ್ ಎಕಾನಮಿ, ಸ್ಥಳೀಯವಾಗಿ ಆಂತರಿಕವಾಗಿ ಎಷ್ಟು ಸಾಮರ್ಥ್ಯ ಇದೆ ಈ ದೇಶದ ಸಂಪನ್ಮೂಲಗಳಿಗೆ, ಒಂದು ರಾಷ್ಟ್ರದ ಒಳಗಿನ ಸಂಪನ್ಮೂಲಗಳಿಗೆ ಎಷ್ಟು ಉತ್ಪಾದನೆ ಮಾಡಬಹುದಾದಂತ ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ GDP ಮಾಡಿದಾಗ. ಆದ್ರೆ GNP ಮಾಡಿದಾಗ ನ್ಯಾಷನಲ್ಸ್ಗಳು ಅಂದ್ರೆ ಒಬ್ಬ ರಾಷ್ಟ್ರದ ನಾಗರಿಕರು ಎಷ್ಟು ಪವರ್ಫುಲ್ ಆಗಿ ಅರ್ನ್ ಮಾಡೋ ಕೆಪಾಸಿಟಿ ಹೊಂದಿದ್ದಾರೆ ಆರ್ಥಿಕವಾಗಿ ಅನ್ನೋದನ್ನ GNP ಅಳತೆ ಮಾಡುತ್ತೆ. ಯಾಕಂದ್ರೆ ನಮ್ಮದೇ ರಾಷ್ಟ್ರೀಯ ವ್ಯಕ್ತಿಗಳು ಬೇರೆ ರಾಷ್ಟ್ರದಲ್ಲೂ ಅರ್ನ್ ಮಾಡ್ಕೊಂಡ್ ಬರ್ತಾರಲ್ಲ, ಹಾಗಾಗಿ ಅದು ರಾಷ್ಟ್ರದ ವ್ಯಕ್ತಿಗಳ ಸಾಮರ್ಥ್ಯವನ್ನ ತೋರಿಸುವಂತದ್ದು. ಇದು ರಾಷ್ಟ್ರದ ಸಂಪನ್ಮೂಲದ ಸಾಮರ್ಥ್ಯವನ್ನ ತೋರಿಸುವಂತದ್ದು GDP. ಎರಡಕ್ಕೂ ಇದು ವ್ಯತ್ಯಾಸ. ನೆಕ್ಸ್ಟ್ ಲೇಮನ್ ಯೂಸೇಜ್ ಹೆಂಗೆ, ಟೋಟಲ್ ವ್ಯಾಲ್ಯೂ ಆಫ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ಟೆರಿಟೋರಿಯಲ್ ಬೌಂಡ್ರಿ, ದೇಶದ ಒಳಗಡೆ. ಆದ್ರೆ ಇದೆ ಹೆಂಗೆ, ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಆಲ್ ನ್ಯಾಷನಲ್ಸ್. ನ್ಯಾಷನಲ್ಸ್ ಅಂದ್ರೆ ರಾಷ್ಟ್ರದ ಜನ, ನಾಗರಿಕರು. ಅವರು ಅರ್ನ್ ಮಾಡಿದ್ದಂಥದ್ದನ್ನ ಪರಿಗಣಿಸಲಾಗುತ್ತೆ GNP ನಲ್ಲಿ. ಅದು ಬಹಳ ಪ್ರಮುಖವಾದಂತ ವ್ಯತ್ಯಾಸ ಇವೆರಡಕ್ಕೂ. GDPಗೆ ಯಾವಾಗ್ಲೂ ಕಡಿಮೆ ವ್ಯಾಲ್ಯೂ ಇರುತ್ತೆ, GNP ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ GDPಗೆ ವಿದೇಶಿ ನಿವ್ವಳ ಆದಾಯವನ್ನ ಸೇರಿಸಿದಾಗ GNP ಆಗುವಂಥದ್ದು. ಇದು ಬಹಳ ಪ್ರಮುಖವಾಗಿರೋದು. ನೆಕ್ಸ್ಟ್ NNP ಬರೋಣ. ಈಗ ನಾವು GNP ನೋಡಿದ್ವಲ್ಲ, GNP ಆದ್ಮೇಲೆ NNP ಬರುತ್ತೆ. NNP ನಲ್ಲೇನು, ಈಗ ನಾವು GDP ನಲ್ಲೂ NDP ನೋಡಿದ್ವಿ. NDP ಹೆಂಗ್ ಬಂತದು, GDPಗೆ ಮೈನಸ್ ಸವಕಳಿ ಮಾಡಿದ್ವಿ. ಮೈನಸ್ ಸವಕಳಿ ಮಾಡಿದಾಗ ನಮಗೆ ಸುಲಭವಾಗಿ ಏನ್ ಸಿಗುತ್ತೆ, NDP ನಿವ್ವಳ ಆಂತರಿಕ ಉತ್ಪನ್ನ ಸಿಕ್ತು. ಅದೇ ರೀತಿ GNP ಬಂತಲ್ಲ,
GNPಗೂ ಕೂಡ ಸವಕಳಿನ ಮೈನಸ್ ಮಾಡ್ಬಿಟ್ರೆ ಮುಗೀತು. ಬಂಡವಾಳ ಸರಕುಗಳ ಸವಕಳಿ ಅಂತ ಏನ್ ಹೇಳ್ತೀವಿ, ಒಂದು ಉತ್ಪಾದನಾಂಗಗಳ ಅಂಶಗಳಲ್ಲಿ ಉಂಟಾಗುವಂತಹ ಸವಕಳಿ. ಉತ್ಪಾದನಾ ಸಲಕರಣೆಗಳೇನಿದಾವೆ ಅವುಗಳನ್ನ ಈ ವರ್ಷ 1 ಲಕ್ಷ ರೂಪಾಯಿಗೆ ತಗೊಂಬಂದ್ರೆ ಅಥವಾ 10 ಲಕ್ಷ ರೂಪಾಯಿಗೆ ತಗೊಂಬಂದ್ರೆ ನೆಕ್ಸ್ಟ್ ಇಯರ್ ಅವನ್ನ ಉತ್ಪಾದನೆ ಬಳಸ್ಕೊಂಡ್ಮೇಲೆ 1 ವರ್ಷ ಆದ್ಮೇಲೆ ಅಷ್ಟೇ ಸಾಮರ್ಥ್ಯ ಇರಲ್ಲ ಅವಕ್ಕೆ. ಎಷ್ಟು ಸಾಮರ್ಥ್ಯ ಕಳ್ಕೊಳ್ತು ಅನ್ನೋದು ಇದೆಯಲ್ಲ ಅದನ್ನ ಸವಕಳಿ ಅಂತ ಕರೀತಾರೆ. ಆದ್ರಿಂದ ಆ ಸವಕಳಿಯನ್ನ ಕಳೆದ್ರೆ ಉಳಿದಿರುವಂತದ್ದು NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ನಾವು ಅದನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರೆಯೋದು ಬಹಳ ಸುಲಭ. GDPಗೆ ಸವಕಳಿ ಮೈನಸ್ ಮಾಡಿದ್ರೆ NDP ಸಿಗುತ್ತೆ, GNPಗೆ ಸವಕಳಿ ಮೈನಸ್ ಮಾಡಿದ್ರೆ NNP ಸಿಗುತ್ತೆ ಅಷ್ಟೇ. ಇದು ಪ್ರಮುಖವಾದಂತ ವ್ಯತ್ಯಾಸ. ಮುಂದೆ ಇನ್ನೊಂದು ರೀತಿ ಸೂಚಕವನ್ನ ನೋಡೋದಾದ್ರೆ ತಲಾ ಆದಾಯ. ತಲಾ ಆದಾಯ ಅಂದ್ರೆ ತಲೆಗೊಂದು ಆದಾಯ, ಆರ್ಥಿಕತೆಯ ಜನರ ಸರಾಸರಿ ಆದಾಯ, ಆವರೇಜ್ ಇನ್ಕಮ್ ಅಂತ ಕರಿತೀವಿ. ಜನಸಂಖ್ಯೆಯ ಪ್ರತಿಯೊಬ್ಬರಿಗೂ ತಗುಲುವ ಆದಾಯ ಎಷ್ಟು ಅಂತ ನೋಡೋದು. ಅದೆಂಗ್ ನೋಡ್ತೀವಿ, ಈಗ ಒಟ್ಟು 100 ರೂಪಾಯಿ ಇನ್ಕಮ್ ಬಂದ್ಬಿಟ್ಟಿದೆ, 10 ಜನ ತೆಗ್ದಿದ್ದಾರೆ, ಒಬ್ಬೊಬ್ಬರಿಗೆ ಎಷ್ಟು ಬಂತು, 10 ರೂಪಾಯಿ ಬರುತ್ತೆ. 10 100 10 ರೂಪಾಯಿ ಬರುತ್ತೆ. ಅದೇ ರೀತಿ ಒಂದು ರಾಷ್ಟ್ರದ ಒಟ್ಟು ರಾಷ್ಟ್ರೀಯ ಆದಾಯ NI ಅಂದ್ರೆ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ. ಒಟ್ಟು ರಾಷ್ಟ್ರೀಯ ಆದಾಯ ಎಷ್ಟು, ಒಟ್ಟು ಪಾಪ್ಯುಲೇಷನ್ ಎಷ್ಟು, ಜನಸಂಖ್ಯೆ ಎಷ್ಟು, ಅದನ್ನೇ ಇಲ್ಲಿ ಲೆಕ್ಕ ಹಾಕಿದ್ದು. ಈ ರೀತಿ ಲೆಕ್ಕ ಹಾಕಿ ನೋಡೋದನ್ನ ನಾವು ತಲಾ ಆದಾಯ ಅಥವಾ ಸರಾಸರಿ ಆದಾಯ ಅಂತ ಕರಿತೀವಿ, ಆ ರಾಷ್ಟ್ರದ ಸರಾಸರಿ ಆದಾಯ ಅಂತ. ನೆಕ್ಸ್ಟ್ ಬಂದ್ರೆ ವೈಯಕ್ತಿಕವಾದ ಆದಾಯ. ವೈಯಕ್ತಿಕ ಆದಾಯ ಪರ್ಸನಲ್ ಇನ್ಕಮ್ ಅಂತ. ಪರ್ಸನಲ್ ಅಂದ್ರೆ ಪರ್ಸನಲಿ, ನಮ್ಮ ವೈಯಕ್ತಿಕವಾಗಿ ಒಂದು ವರ್ಷದಲ್ಲಿ ದೇಶದ ವ್ಯಕ್ತಿಗಳು, ಜನ, ಕುಟುಂಬಗಳು ಏನಿದಾವೆ ಅವರು ಪಡೆದಂತ ಒಟ್ಟು ಆದಾಯ. ಅದರಲ್ಲಿ ಹೆಂಗ್ ಬರುತ್ತೆ, ಪರ್ಸನಲ್ ಇನ್ಕಮ್ ಇಸ್ ಈಕ್ವಲ್ ಟು ರಾಷ್ಟ್ರೀಯ ಆದಾಯ ಏನಿದೆ, ಒಟ್ಟು 100 ರೂಪಾಯಿ ರಾಷ್ಟ್ರೀಯ ಆದಾಯ ಬರುತ್ತೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಕಾರ್ಪೊರೇಟ್ ಆದಾಯ ತೆರಿಗೆ ಅಂತ ಬರುತ್ತೆ. ಆದಾಯ ತೆರಿಗೆಯನ್ನ ಮೈನಸ್ ಮಾಡ್ಬೇಕು. ಒಂದು 5 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ನ. ಅನ್ಡಿಸ್ಟ್ರಿಬ್ಯೂಟೆಡ್, ವಿತರಿಸದೇ ಇರದ ಕಾರ್ಪೊರೇಟ್ ಲಾಭಗಳು, ಅನ್ಡಿಸ್ಟ್ರಿಬ್ಯೂಟೆಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಅಂತ ಒಂದು 3 ರೂಪಾಯಿ ಬಂತು ಅಂತ ಅನ್ಕೊಳ್ಳೋಣ. ಆಮೇಲೆ ಸಾಮಾಜಿಕ ಭದ್ರತಾ ಕೊಡುಗೆ ಅಂತ ಕೊಟ್ಟಿರುತ್ತೆ. ಈಗ ಪರ್ಸನಲ್ ಇನ್ಕಮ್, ಈಗ ಸಾಮಾಜಿಕ ಭದ್ರತಾ ಕೊಡುಗೆ ಅಂದ್ರೆ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತೇಳಿ ಸರ್ಕಾರನೋ ಯಾರೋ ಕೊಟ್ಟಿರ್ತಾರೆ. ಅದು ನಾವು ವೈಯಕ್ತಿಕವಾಗಿ ದುಡಿಮೆ ಮಾಡಿರೋದಲ್ಲ, ಅದು ಭದ್ರತಾ ಕೊಡುಗೆಯಾಗಿ ಕೊಟ್ಟಿರೋದು, ಪೆನ್ಷನ್ ಕೊಟ್ಟಿರೋದು, ಸ್ಕಾಲರ್ಶಿಪ್ ಕೊಟ್ಟಿರೋದು. ಅದೊಂದು 3 ರೂಪಾಯಿ ಬಂದಿದೆ ಅಂತ ಅನ್ಕೊಂಡ್ರೆ, ಅಥವಾ 2 ರೂಪಾಯಿ ಬಂದಿದೆ ಅಂತ ಅನ್ಕೊಂಡ್ರೆ 2 ರೂಪಾಯಿ ತೆಗಿಯೋಣ. ಮತ್ತೆ ವರ್ಗಾವಣೆ ಪಾವತಿಗಳು, ಟ್ರಾನ್ಸ್ಫರ್ ಪೇಮೆಂಟ್ ಅಂತ, ಇದು ಅಷ್ಟೇನೆ. ಸ್ಕಾಲರ್ಶಿಪ್, ಈ ಸಾಮಾಜಿಕ ಭದ್ರತಾ ಕೊಡುಗೆ ಅಂದ್ರೆ ಪೆನ್ಷನ್ಗಳು, ವಿಡೋಸ್ ಸ್ಕೀಮ್ ಅಲ್ಲಿ ಬರುವಂತದ್ದು, ಇವುಗಳನ್ನ ಸಾಮಾಜಿಕ ಭದ್ರತಾ ಕೊಡುಗೆ ಅಂತ ಕರೀತಾರೆ. ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡೋದು, ಇವನ್ನೆಲ್ಲ. ವರ್ಗಾವಣೆ ಪಾವತಿಗಳು ಅಂತಂದ್ರೆ ಸ್ಕಾಲರ್ಶಿಪ್, ಯಾವ್ದಾದ್ರೂ ಸಬ್ಸಿಡಿ ಮೂಲಕ ಕೊಡುವಂತದ್ದು, ಇದನ್ನ ವರ್ಗಾವಣೆ ಪಾವತಿಗಳು ಅಂತ ಕರೀತಾರೆ. ಅದು ಮತ್ತೆ ವರ್ಗಾವಣೆ ಪಾವತಿ ಮತ್ತೆ ಸಾಮಾಜಿಕ ಭದ್ರತೆ ಎರಡೂ ಸೇರ್ಬಿಟ್ಟು ಒಂದು 3 ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಇಷ್ಟರಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಇಷ್ಟು ಹೊರಟೋದ್ರೆ 89 ರೂಪಾಯಿ ಏನಿದೆ, ಇದು ಆ ರಾಷ್ಟ್ರದ ವೈಯಕ್ತಿಕ ಆದಾಯ ಅಂತ ಹೇಳ್ಬೋದು. ಪರ್ಸನಲ್ ಇನ್ಕಮ್ ಜನರದು ಅಂತ ಹೇಳ್ಬೋದು. ಪರ್ಸನಲ್ ಇನ್ಕಮ್ ಆಗಿ ಇಷ್ಟು ಬಂದಿದೆ ಅಂತ. ಅದರಲ್ಲಿ ಫಾರ್ಮುಲಾವನ್ನ ವೈಯಕ್ತಿಕ ಆದಾಯ ಮೈನಸ್ ಖಾಸಗಿ ಪ್ರೈವೇಟ್ ಇನ್ಕಮ್, ನಾವು ಪ್ರೈವೇಟ್ ಆಗಿ ಅರ್ನ್ ಮಾಡಿರೋದು, ಅದರಲ್ಲಿ ಯಾವ್ದನ್ನ ಮೈನಸ್ ಮಾಡ್ಬೇಕು, ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಿದೀವಲ್ಲ ಅದನ್ನ ಮೈನಸ್ ಮಾಡ್ಬೇಕು. ಉಳಿಸಿಕೊಂಡಿರುವ ಗಳಿಕೆಗಳು, ನಾವು ಸೇವ್ ಮಾಡಿರ್ತೀವಲ್ಲ, ಅಂದ್ರೆ ಭವಿಷ್ಯದಲ್ಲಿ ಅನಿರೀಕ್ಷಿತ ಘಟನೆಗಳಿಗೆ ಅಂತೇಳಿ ಇವಾಗಲೇ ಆದಾಯವನ್ನ ಸೃಷ್ಟಿ ಮಾಡಿ ಉಳಿಸ್ಕೊಂಡಿರ್ತೀವಲ್ಲ, ಇನ್ಶೂರೆನ್ಸ್ ಕಟ್ಕೊಂಡು, ಹೆಲ್ತ್ ಇನ್ಶೂರೆನ್ಸ್ ಕಟ್ಕೊಂಡು, ಅದನ್ನ ಮೈನಸ್ ಮಾಡಿ ಕೊನೆಗೆ ನಾವು ಅರ್ನ್ ಮಾಡಿರೋದು ಏನಿದೆ ಅನ್ನೋದನ್ನ ನೋಡೋದು ಪರ್ಸನಲ್ ಇನ್ಕಮ್, ವೈಯಕ್ತಿಕ ಆದಾಯ. ನೆಕ್ಸ್ಟ್ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂತ ಕರೀತಾರೆ, PDI ಅಂದ್ರೆ ಖರ್ಚು ಮಾಡಬಹುದಾದ ಆದಾಯ ಅಂತ ಕರಿತೀವಿ ಇದನ್ನು. ವೈಯಕ್ತಿಕ, ಪರ್ಸನಲ್ ಅಂದ್ರೆ ವೈಯಕ್ತಿಕ, ಡಿಸ್ಪೋಸಿಬಲ್ ಅಂದ್ರೆ ಖರ್ಚು ಮಾಡಬಹುದಾದ ಆದಾಯ. ಖರ್ಚು ಮಾಡಕ್ಕಿರೋದು ಎಷ್ಟು ಅಂತ ನೋಡೋದು. ಈಗ ವ್ಯಕ್ತಿಗಳು ಮತ್ತೆ ಕುಟುಂಬಗಳು ಏನಿದಾವೆ ತೆರಿಗೆಗಳನ್ನು ಕಟ್ತೀವಪ್ಪ. ಈಗ ಒಂದು 50 ರೂಪಾಯಿ ಇನ್ಕಮ್ ಬಂದಿದೆ, 50 ರೂಪಾಯಿ ಒಂದು 5 ರೂಪಾಯಿ ತೆರಿಗೆ ಕಟ್ಬೇಕಲ್ಲ. ಕುಟುಂಬಗಳು ತೆರಿಗೆಗಳನ್ನು ಪಾವತಿಸಿದ ನಂತರ, ಕಲ್ಯಾಣ ಪ್ರಯೋಜನಗಳನ್ನು ಪಡೆದ ನಂತರ, ಅದರಲ್ಲಿ ಒಂದು 3 ರೂಪಾಯಿ ಯಾವ್ದಾದ್ರು ಒಂದು ಸ್ಕೀಮ್ಸು, ಸಬ್ಸಿಡಿ ಅವು ಇವು ಸಿಕ್ಬಿಟ್ಟಿರುತ್ತೆ.
ಅದನ್ನು ತೆಗಿಬೇಕಲ್ಲ. ಪಡೆದ ನಂತರ ಖರ್ಚು ಮಾಡಲು ಅಥವಾ ಉಳಿತಾಯಕ್ಕಾಗಿ ಪಡೆದ ಹಣದ ಮೊತ್ತ, ಖರ್ಚು ಮಾಡಕ್ಕೆ ಕೊನೆಗೆ ಉಳಿದಿರುತ್ತಲ್ಲ ಅದನ್ನ ನಾವು ಖರ್ಚು ಮಾಡಬಹುದಾದ ಆದಾಯ ಅಂತ ಕರಿತೀವಿ. ಡಿಸ್ಪೋಸಬಲ್ ಅಂತ ಕರಿತೀವಿ. ಬಿಸಾಡಬಹುದಾದ ಅಂತ ಹೇಳ್ತಾರೆ. ಡಿಸ್ಪೋಸಬಲ್ ಆ ಟರ್ಮ್ ಅನ್ನು ನೆನ್ಪಿಟ್ಕೊಳ್ಳಿ. ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಖರ್ಚು ಮಾಡಬಹುದಾದ ಆದಾಯದಲ್ಲಿ 2 ತರ ಇದೆ. ಒಂದು ವೈಯಕ್ತಿಕವಾಗಿ ಖರ್ಚು ಮಾಡಬಹುದಾದ ಆದಾಯವನ್ನು ಲೆಕ್ಕ ಹಾಕ್ಬೋದು, ರಾಷ್ಟ್ರೀಯ ಮಟ್ಟದಲ್ಲೂ ಖರ್ಚು ಮಾಡಬಹುದಾದ ಆದಾಯವನ್ನ ಲೆಕ್ಕ ಹಾಕ್ಬೋದು. ಆ ರೀತಿ ಅಂದ್ರೆ ಈಗ ವೈಯಕ್ತಿಕವಾಗಿ ಮತ್ತೆ ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ ಮತ್ತೆ ಖರ್ಚು ಮಾಡಬಹುದಾದ ರಾಷ್ಟ್ರೀಯ ಆದಾಯವನ್ನ ನೋಡಿದಾಗ ಸ್ವಲ್ಪ ನೋಡೋಣ. ಇದೊಂದು ಪಾಯಿಂಟ್ ನೋಡೋಣ, ಫಾರ್ಮುಲಾ ನೋಡೋಣ ಫಸ್ಟ್. ಈ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂದ್ರೆ ಪರ್ಸನಲ್ ಇನ್ಕಮ್ ಇರುತ್ತೆಪ್ಪ ನಮ್ದೊಂದು ಪರ್ಸನಲ್ ಇನ್ಕಮ್ ಇರುತ್ತೆ, ಒಂದು 50 ರೂಪಾಯಿ ಇರುತ್ತೆ. ಅದ್ರಲ್ಲಿ ವೈಯಕ್ತಿಕ ತೆರಿಗೆ ಅಂತ ಒಂದು 5 ರೂಪಾಯಿ ತೆಗಿಯೋಣ. ಇದೇ ವೈಯಕ್ತಿಕ ತೆರಿಗೆ. ಸರ್ಕಾರದಿಂದ ಸ್ವೀಕರಿಸಲ್ಪಟ್ಟ ಇತರೆಗಳು ಅದೊಂದು 3 ರೂಪಾಯಿ ಅಂತ ಅನ್ಕೊಳ್ಳೋಣ. ತೆಗೆದ್ಬಿಟ್ರೆ ನಮಗೆ ಉಳಿದಿದ್ದು 42 ರೂಪೀಸ್. ಇದು ಡಿಸ್ಪೋಸಿಬಲ್, ಖರ್ಚು ಮಾಡಕ್ ಉಳಿದಿರೋದು ಕೊನೆಗಿದು ನಮ್ಮ ಹತ್ರ. ಟ್ಯಾಕ್ಸ್ ಗೀಸ್ ಎಲ್ಲ ಕಟ್ಟಿ ಇವನ್ನೆಲ್ಲ ಡಿಸ್ಪೋಸಿಬಲ್. ಆನಂತರ ಇದು ಮನೆಗಳ ವಿಲೇವಾರಿ ಅಂದ್ರೆ ಖರ್ಚುಗಳಲ್ಲಿ ವಾಸ್ತವವಾಗಿ ಲಭ್ಯ ಇರುವ ಪರ್ಸನಲ್ ಇನ್ಕಮ್ಮಿನ ಭಾಗವನ್ನ ಸೂಚಿಸುತ್ತದೆ. ಅಂದ್ರೆ ಇದು ಕೂಡ ಡಿಸ್ಪೋಸಿಬಲ್ ಇನ್ಕಮ್. ಇದು ಯಾವುದರ ಭಾಗ? ಈ ಪರ್ಸನಲ್ ಇನ್ಕಮ್, ವೈಯಕ್ತಿಕ ಆದಾಯದ ಭಾಗ ಇದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇದು ವೈಯಕ್ತಿಕ ತೆರಿಗೆಗಳನ್ನ ಒಳಗೊಂಡಿಲ್ಲ. ವೈಯಕ್ತಿಕ ತೆರಿಗೆಯನ್ನ ಇದರಲ್ಲಿ ಸೇರಿಸಿರಲ್ಲ. ಯಾವ್ದ್ರಲ್ಲಿ? ಪರ್ಸನಲ್ ಇನ್ಕಮ್ ಅಲ್ಲಿ. ಯಾಕೆಂದ್ರೆ ಮನೆ ಹೊಂದಿರೋರು ನೇರ ತೆರಿಗೆಯನ್ನ ಪಾವತಿ ಮಾಡಬೇಕು. ಮನೆ ಯಾರ್ಯಾರಿಗಿರುತ್ತೆ, ಆಸ್ತಿ ಯಾರ್ಯಾರಿಗಿರುತ್ತೆ, ಅವ್ರು ವೈಯಕ್ತಿಕ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರಲ್ವಾ, ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ಆದಾಯ ಟ್ಯಾಕ್ಸ್ ಕಟ್ತಾರೆ, ಆದಾಯಕ್ಕೂ ಟ್ಯಾಕ್ಸ್ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್. ಆಮೇಲೆ ಸರ್ಕಾರಕ್ಕೆ ಮನೆ ತೆರಿಗೆ ಅಂತ ಬರುತ್ತೆ. ಇವನ್ನೆಲ್ಲ ಮೈನಸ್ ಮಾಡಿ ಕೊನೆಗೆ ಉಳಿಯೋದು ಡಿಸ್ಪೋಸಿಬಲ್ ಇನ್ಕಮ್ ಅಂತ ಹೇಳ್ತಾ ಇರೋದು. ಓಕೆ, ಇದು ಸರ್ಕಾರದಿಂದ ಸ್ವೀಕರಿಸಲ್ಪಟ್ಟಂತ ಪಾವತಿಯನ್ನ ಒಳಗೊಂಡಿರೋದಿಲ್ಲ. ಇದು ನಮ್ ಪರ್ಸನಲ್ ಅಲ್ಲ. ಸರ್ಕಾರದಿಂದ ಏನೋ ಪಾವತಿ ಮಾಡ್ಬಿಟ್ಟಿರ್ತಾರಪ್ಪ, ಏನೋ ಯಾವ್ದೋ ಒಂದು ಸ್ಕೀಮ್ ಅಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ, ಏನೋ ಸಬ್ಸಿಡಿ ಕೊಟ್ಟಿರ್ತಾರೆ, ಏನೋ ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ, ಯಾವ್ದೋ ಪೆನ್ಷನ್ ಕೊಟ್ಟಿರ್ತಾರೆ. ಈ ಸ್ವೀಕರಿಸಲ್ಪಟ್ಟ ಪಾವತಿ ಇದೆಯಲ್ಲ, ಅವುಗಳನ್ನ ಸೇರಿಸ್ಕೊಳ್ಳಲ್ಲ ಇಲ್ಲಿ. ಸರ್ಕಾರದಿಂದ ಸ್ವೀಕರಿಸಲ್ಪಟ್ಟ ಪಾವತಿಯನ್ನ ಒಳಗೊಂಡಿರೋದಿಲ್ಲ. ಯಾಕೆಂದ್ರೆ ಇವುಗಳು ಶುಲ್ಕ, ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಹೋಗುವಂತವಾಗಿರ್ತವೆ. ಟ್ಯಾಕ್ಸ್ ಆದ್ರೂ ಕಟ್ಬೋದು, ದಂಡನಾದ್ರೂ ಕಟ್ಬೋದು, ಫೀಸ್ ಆದ್ರೂ ಹೋಗ್ಬೋದು. ಯಾವ್ದಾದ್ರು ಫೀಸ್ಗಳು ಕಟ್ತಿರ್ತೀವಿ, ರಿಜಿಸ್ಟ್ರೇಷನ್ ಫೀಸ್ ಅಂತ ಕಟ್ತೀವಿ, ಸ್ಕೂಲ್ ಫೀಸು, ಮಕ್ಕಳಿಗಾದ್ರೆ ಎಜುಕೇಶನ್ಗಾದ್ರೆ ಸ್ಕೂಲ್ ಫೀಸ್ ಅಂತ ಕಟ್ತೀವಿ, ಹಾಸ್ಪಿಟ್ಲಿಗಾದ್ರೆ ಅದರದ್ದು ಫೀಸ್ ಅಂತ ಕಟ್ಟಿರ್ತೀವಿ. ಈ ರೀತಿ ಈ ಫೀಸ್ಗಳು, ಶುಲ್ಕಗಳು ಅಂತ ಹೋಗಿರ್ಬೋದು. ಈ ಶುಲ್ಕಗಳ ರೂಪದಲ್ಲಿ, ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಹೋಗುವಂತದ್ದು. ಅದನ್ನ ಬಿಟ್ಟು ಉಳಿದಿರೋದು ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತಾ ಇರೋದು. ಆಮೇಲೆ ಮನೆಗಳಿಂದ ಮಾಡಿದ ಸಣ್ಣ ಕಡ್ಡಾಯ ಪಾವತಿಗಳಿರುತ್ತೆ. ಮನೆಗಳಿಂದ, ಪ್ರತಿಯೊಂದು ಮನೆಗಳಿಂದ ಈಗ ವಾಟರ್ ಟ್ಯಾಕ್ಸ್ ಅಂತ ಇರುತ್ತೆ, ಕರೆಂಟ್ ಬಿಲ್ ಅಂತ ಇರುತ್ತೆ. ಇವುಗಳಲ್ಲಿ ಏನ್ ಟ್ಯಾಕ್ಸ್ ಅಮೌಂಟ್ ಇರುತ್ತಲ್ಲ, ಈ ಟ್ಯಾಕ್ಸ್ ಅಮೌಂಟ್ ಅನ್ನು ಮೈನಸ್ ಮಾಡಿ ಉಳಿದಿರೋದು ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತಾ ಇರೋದು. ಇದನ್ನ ನಾವು ಖರ್ಚು ಮಾಡಬಹುದಾದ ಆದಾಯ ಅಂತ ಕರೆಯೋದು. ಅದೆಲ್ಲ ಖರ್ಚು ಮಾಡಿದ ಮೇಲೆ ತಾನೇ ಕೊನೆಗೆ ಉಳಿಯೋದು ನಮಗೆ ಖರ್ಚು ಮಾಡಕ್ ಉಳ್ಕೊಳೋದು. ಹಾಗಾಗಿ ಇದು 2 ವಿಧ ನೋಡಿದ್ವಲ್ಲ, 2 ವಿಧ. ಒಂದು ರಾಷ್ಟ್ರೀಯ ಖರ್ಚು ಮಾಡಬಹುದಾದ ಆದಾಯ. ಅದೆಂಗಿರುತ್ತೆ? ಇದು ಇಡೀ ದೇಶಕ್ಕೆ ಖರ್ಚು ಮಾಡಬಹುದಾದ ಆದಾಯ ಸೂಚಿಸುತ್ತೆ, ಇಡೀ ದೇಶಕ್ಕೆ ತೋರಿಸುತ್ತೆ ಇದು. ಇಲ್ಲೇನಾಗತ್ತೆ? ಉತ್ಪಾದನಾಂಗಗಳ ಆದಾಯ ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವರಿದಾರಲ್ಲ, ಇವರು ಉತ್ಪಾದನಾಂಗಗಳ ಆದಾಯ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇದಾರಲ್ಲ, ಇವರು ಏನ್ ಆದಾಯ ತೆಗೆದುಕೊಳ್ತಾರಲ್ಲ, ಗೇಣಿ ಅಥವಾ ಬಡ್ಡಿಯಾಗಿ ತಗೊಂತಾರೆ, ಬಾಡಿಗೆಯಾಗಿ ತಗೊಂತಾರೆ, ಇವರು ಕೂಲಿ ತಗೊಂತಾರೆ, ಬಂಡವಾಳಕ್ಕೆ ಕೊಟ್ಟವರು ಬಡ್ಡಿಯಾಗಿ ತಗೊಂತಾರೆ, ಸಂಘಟನೆ ಮಾಡಿರೋರು ಲಾಭ ಪಡ್ಕೊಂತಾರೆ. ಇವ್ರ ಆದಾಯ ಇದೆಯಲ್ಲ, ಮತ್ತೆ ವರ್ಗಾವಣೆ ಆದಾಯ ನೋಡ್ರಿ. ಒಂದು ರಾಷ್ಟ್ರದಲ್ಲಿ ಈ 4 ಚಟುವಟಿಕೆಗಳಲ್ಲಿ ತೊಡಗಿರೋರು ಆದಾಯವನ್ನು ಗಳಿಸಿದ್ರೆ ಅದೇ ಇಡೀ ರಾಷ್ಟ್ರದ ಜನರ ಆದಾಯ. ಇಡೀ ರಾಷ್ಟ್ರದ ಜನ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಿರುವಂತವ್ರು ಈ 4ರಲ್ಲಿ 1ರಲ್ಲಿ ಭಾಗವಹಿಸಿರ್ಲೇಬೇಕು. ಇಲ್ಲ ಅಂದ್ರೆ ಅವರು ಔಟ್ ಆಫ್ ಎಕನಾಮಿಕ್ ಫ್ಲೋ, ಆರ್ಥಿಕ ಚಟುವಟಿಕೆಯಿಂದ ಹೊರಗಡೆ ಇರುವಂತವ್ರು ಅಂತ. ಆರ್ಥಿಕ ಚಟುವಟಿಕೆ ಒಳಗಡೆ ಇರೋರು ಈ 4ರಲ್ಲಿ 1ರಲ್ಲಿ ಇರ್ತಾರೆ. ಅವ್ರಿಗೆ ಬರೋ ಇನ್ಕಮ್ ಇದೆಯಲ್ಲ, ಅದು ಉತ್ಪಾದನಾಂಗದ ಆದಾಯ ಅಂತ ಕರೆಯೋದು.
ಈಗ ನಾವ್ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಂಡು ಹೋಗ್ತಾ ಇದ್ರೆ ನಮಗೆ ಬರುವಂತ ಕೂಲಿ, ಈಗ ನಾವೇನಾದ್ರು ಯಾರಿಗಾದ್ರು ಸಾಲ ಕೊಟ್ರೆ ಬರೋ ಬಡ್ಡಿ, ಯಾರಿಗಾದ್ರೂ ಭೂಮಿ ಬಾಡಿಗೆ ಕೊಟ್ರೆ ಅದು ಬರೋ ಬಾಡಿಗೆ, ಅದು ನಮ್ಮ ಆದಾಯ. ಏನಾದ್ರೂ ಸಂಘಟನೆ ಮಾಡಿ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ್ರೆ ಅದು ನಮಗೆ ಲಾಭ. ಉಳಿದಿದ್ದು ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ಇದ್ದೇ ಇರ್ತಾರೆ. ಆದ್ರಿಂದ ಇವುಗಳಿಂದ ಬರೋ ಆದಾಯ ಪ್ಲಸ್ ನಿವ್ವಳ ವರ್ಗಾವಣೆ ಆದಾಯ. ವರ್ಗಾವಣೆ ಆದಾಯ ಅಂದ್ರೆ ಟ್ರಾನ್ಸ್ಫರ್ ಇನ್ಕಮ್. ಸರ್ಕಾರ ಒಂದಷ್ಟು ಸಬ್ಸಿಡಿ ಅದು ಇದು ಕೊಟ್ಟಿರೋದು ಫ್ರೀಯಾಗಿ, ಅದು ಸೇರ್ಕೊಳ್ಳುತ್ತೆ. ಆಮೇಲೆ ನಿವ್ವಳ ರಾಷ್ಟ್ರೀಯ ಖರ್ಚು ಮಾಡಬಹುದಾದ ಆದಾಯವನ್ನ ಒಳಗೊಂಡಿದೆ. ಅಂದ್ರೆ ಒಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಖರ್ಚು ಮಾಡಕ್ಕೆ ಅಂತ ಉಳಿದಿರೋ ಆದಾಯ ಇದೆಯಲ್ಲ, ಅದನ್ನ ಒಳಗೊಂಡಿರುತ್ತೆ ರಾಷ್ಟ್ರೀಯ ಖರ್ಚು ಮಾಡಬಹುದಾದ ಆದಾಯದಲ್ಲಿ. ಇದಿಷ್ಟು ರಾಷ್ಟ್ರದ ಮಟ್ಟದಲ್ಲಿ ನೋಡಿದಾಗ ಇದಿಷ್ಟು. ಇದು ನಿವ್ವಳ ಪರೋಕ್ಷ ತೆರಿಗೆಗಳು ಮತ್ತು ಪ್ರಪಂಚದ ಉಳಿದ ಭಾಗಗಳಿಂದ ನಿವ್ವಳ ಪ್ರಸ್ತುತ ವರ್ಗಾವಣೆಗಳನ್ನ ಒಳಗೊಂಡಿರುತ್ತೆ. ಪರೋಕ್ಷ ತೆರಿಗೆಗಳು ಅಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಕ್ ಮುಂಚೆ ಟ್ಯಾಕ್ಸ್ ಇರುತ್ತೆ ಅದ್ರಲ್ಲಿ. ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ತೀವಿ, ಏನಾದ್ರು ತಗೊಳ್ತೀವಿ, ತಗೊಳ್ಳುವಾಗ ಅದನ್ನ ಬೆಲೆ ಕೊಟ್ಟು ತಗೊಂಡ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅದು, ಪರೋಕ್ಷ ತೆರಿಗೆ ಅದು. ಅದು ಮತ್ತೆ ಇನ್ನೊಂದೇನು ಒಳಗೊಂಡಿರುತ್ತೆ, ಬೇರೆ ರಾಷ್ಟ್ರಗಳಿಂದ ನಾವು ಟ್ರಾನ್ಸ್ಫರ್ ಅಂತ ತಗೊಂತೀವಲ್ಲ, ಅದು ಸೇರ್ಕೊಳ್ಳುತ್ತೆ. ಅವೆರಡೂ ಸೇರ್ಕೊಂಡು ಒಳಗೊಂಡಿರುತ್ತೆ ರಾಷ್ಟ್ರೀಯ ಖರ್ಚು ಮಾಡಬಹುದಾದ ಆದಾಯದಲ್ಲಿ. ಹಾಗಾಗಿ ನಿವ್ವಳ ಖರ್ಚು ಮಾಡಬಹುದಾದ, ನಿವ್ವಳನೇ ಬೇರೆ ಒಟ್ಟು ಬೇರೆ. ಓಕೆ, ನಿವ್ವಳ ಖರ್ಚು ಮಾಡಬಹುದಾದ ಆದಾಯದಲ್ಲಿ ಏನೇನು ಇರುತ್ತೆ ಹಾಗಾದ್ರೆ, ನ್ಯಾಷನಲ್ ಇನ್ಕಮ್ ಇರುತ್ತೆ, ಪ್ಲಸ್ ನಿವ್ವಳ ಪರೋಕ್ಷ ತೆರಿಗೆಗಳಿರ್ತವೆ, ಪ್ಲಸ್ ಬೇರೆ ರಾಷ್ಟ್ರಗಳಿಂದ ಪಡ್ಕೊಂಡಿರುವಂತ ಒಂದಷ್ಟು ವರ್ಗಾವಣೆ ಆದಾಯಗಳು. ಇವೆಲ್ಲವನ್ನು ಸೇರಿಸಿ ನಿವ್ವಳ ಖರ್ಚು ಮಾಡಬಹುದಾದ ಆದಾಯ. ಯಾಕೆ ಪರೋಕ್ಷ ತೆರಿಗೆಗಳನ್ನು ಇಲ್ಲಿ ಸೇರಿಸ್ಬಿಟ್ರು? ನಾವು ಖರ್ಚು ಮಾಡಕ್ ಹೋದಾಗ ತಾನೇ ಪರೋಕ್ಷ ತೆರಿಗೆ ಕಟ್ಟೋದು, ಅಲ್ಲಿವರೆಗೂ ಕಟ್ಟಲ್ಲಲ್ಲ. ನಾವೀಗ ಪರೋಕ್ಷ ತೆರಿಗೆ, ಈಗ ನಮ್ಮ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ ಇದೆ ಅಂತ ಅನ್ಕೋಣ. ಈ 100 ರೂಪಾಯಿ ಏನಿದೆ ಖರ್ಚು ಮಾಡಕ್ ಉಳಿದಿರೋದು, ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಬಿಟ್ಟು, ವೈಯಕ್ತಿಕ ತೆರಿಗೆಗಳು ಎಲ್ಲ ಕಟ್ಬಿಟ್ಟು ಕೊನೆಗೆ ಉಳಿದಿರೋದು 100 ರೂಪಾಯಿ ಅಂತ ಅನ್ಕೊಳ್ಳೋಣ. ಅಥವಾ ಒಂದು ವೈಯಕ್ತಿಕ ತೆರಿಗೆ ಎಲ್ಲ ಕಟ್ಬಿಟ್ಟು ಒಂದು 90 ರೂಪಾಯಿ ಉಳಿದಿದೆ ಅಂತ ಅನ್ಕೊಳ್ಳೋಣ. ಒಟ್ಟು 100 ರೂಪಾಯಿ ಪರ್ಸನಲ್ ಇನ್ಕಮ್, 10 ರೂಪಾಯಿ ಎಲ್ಲ ಕಳೆದ್ಬಿಟ್ಟು ಡಿಸ್ಪೋಸಿಬಲ್ ಇನ್ಕಮ್ ಎಷ್ಟು ಉಳ್ಕೊಂತು? 90 ರೂಪಾಯಿ ಉಳ್ಕೊಂತು. ಈ 90 ರೂಪಾಯಿ ಡಿಸ್ಪೋಸಿಬಲ್ ಇನ್ಕಮ್ ಉಳಿದಿದೆಯಲ್ಲ, ಈ ಇನ್ಕಮ್ ಅಲ್ಲಿ ನಾವು ಪರೋಕ್ಷ ತೆರಿಗೆಯನ್ನ ಯಾಕೆ ಇನ್ಕ್ಲೂಡ್ ಮಾಡ್ತೀವಿ? ಇಲ್ಲಿ ಪರೋಕ್ಷ ತೆರಿಗೆ ಕಟ್ಟೋದು ಯಾವಾಗ? ಖರ್ಚು ಮಾಡಿದಾಗ್ಲೇ ಕಟ್ಟೋದು. ಆದ್ರಿಂದ ಇದು ಖರ್ಚು ಮಾಡಬಹುದಾದ ಆದಾಯ. ಆದ್ರಿಂದ ಇದರಲ್ಲೇ ಇರುತ್ತೆ ಪರೋಕ್ಷ ತೆರಿಗೆ ಕಟ್ಟೋದು ನಾವು. ಹಾಗಾಗಿ ನಂತರ ನಿವ್ವಳ ಪ್ರಸ್ತುತ ವರ್ಗಾವಣೆಗಳು ಪ್ರಪಂಚದ ಉಳಿದ ಭಾಗಗಳಿಂದ, ಬೇರೆ ರಾಷ್ಟ್ರಗಳಿಂದ ಅಥವಾ ಬೇರೆ ಭಾಗಗಳಿಂದ ಬಂದಂತ ರೆಮಿಟೆನ್ಸಸ್ ಅದು ಇದು ಎಲ್ಲ ಬಂದಾಗ ಅದನ್ನು ಕೂಡ ಖರ್ಚು ಮಾಡಕ್ಕೆ ಅಂತಲೇ ತಾನೇ ಬಳಸೋದು. ಹಾಗಾಗಿ ಎರಡನ್ನು ಸೇರ್ಕೊಂಡಿರುತ್ತೆ ಅಂತ ರಾಷ್ಟ್ರೀಯ ಖರ್ಚು ಮಾಡಬಹುದಾದ ಆದಾಯದಲ್ಲಿ ಸೇರಿಸಲಾಗುತ್ತೆ. ನೆಕ್ಸ್ಟ್ ಕಳೆದ ಕ್ಲಾಸಲ್ಲಿ ನೋಡಿದ್ವಿ ಇದನ್ನ, ನೈಜ ಜಿಡಿಪಿ ಮತ್ತೆ ನಾಮಮಾತ್ರ ಜಿಡಿಪಿ ಅಂತೆ. ಇನ್ನೊಂದ್ಸರಿ ನೋಡೋಣ. ನೈಜ ಜಿಡಿಪಿ ಅಂದ್ರೆ ರಾಷ್ಟ್ರದ ಆದಾಯವನ್ನ ಮೂಲ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಹಾಕುವಂಥದ್ದನ್ನ ನೈಜ ಜಿಡಿಪಿ ಅಂತಾರೆ. ನಾಮಮಾತ್ರ ಅಂತಂದ್ರೆ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಹಾಕಿದ್ರೆ ರಾಷ್ಟ್ರೀಯ ಆದಾಯವನ್ನ ಅದನ್ನ ನಾಮಮಾತ್ರ ಜಿಡಿಪಿ ಅಂತ ಕರೀತಾರೆ. ಈ ನೈಜ ಆದಾಯ ಇದೆಯಲ್ಲ, ಇದು ಹೆಂಗೆ ಅಂದ್ರೆ ಹಣದುಬ್ಬರಕ್ಕೆ ಸರಿ ಹೊಂದಿಸಿದ ನಂತರ ವ್ಯಕ್ತಿಗಳು ಅಥವಾ ರಾಷ್ಟ್ರದ ಆದಾಯ ಆಗಿರುತ್ತೆ. ಈ ಬೆಲೆ ಮಟ್ಟ ಇದೆಯಲ್ಲ, ಪ್ರೈಸಸ್ಗಳು ಗೂಡ್ಸ್ಗಳಿಗೆ, ಈ ಬೆಲೆ ಮಟ್ಟದಿಂದ ನಾಮಮಾತ್ರ ಆದಾಯವನ್ನ ಭಾಗಿಸುವ ಮೂಲಕ ಲೆಕ್ಕ ಹಾಕ್ತೀವಿ. ಬೆಲೆ ಮಟ್ಟದಿಂದ ನಾಮಮಾತ್ರ ಆದಾಯವನ್ನ ಭಾಗಾಕಾರ ಮಾಡಿ ಲೆಕ್ಕ ಹಾಕುವಂಥದ್ದು ಅಂತ ಹೇಳ್ತಾರೆ. ಬಹಳ ಪ್ರಮುಖವಾದ ಡಿಫರೆನ್ಸ್ ಏನ್ ತಿಳ್ಕೊಬೇಕು, ಇದು ಮೂಲ ವರ್ಷದ ಬೆಲೆಯಲ್ಲಿ ಮಾಡೋದು, ಇದು ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಹಾಕೋದು. ನಾಮಮಾತ್ರ ಜಿಡಿಪಿ ಇವೆರಡು ಬಹಳ ಇಂಪಾರ್ಟೆಂಟ್ ಫೋಕಸ್ ಪಾಯಿಂಟ್. ಈ ನಾಮಮಾತ್ರ ಜಿಡಿಪಿ ಹೆಂಗೆ, ಹಣದುಬ್ಬರಕ್ಕೆ ಹೊಂದ್ಕೊಂಡಿರಲ್ಲ. ಇದು ಆಯಾ ಟೈಮ್ ನಲ್ಲಿ ಬರೋ ಬೆಲೆನ ಕೂಡಿಸ್ಬಿಟ್ಟಿರ್ತಾರೆ, ಆ ಮೂಲಕ ಆದಾಯ ಇಷ್ಟು ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ನೈಜ ಆದಾಯದಲ್ಲಿ ಹಂಗಲ್ಲ, ಹಣದುಬ್ಬರಕ್ಕೆ ಸರಿ ಹೊಂದಿಸಿರ್ತಾರೆ. ಅಂದ್ರೆ ಈ ವರ್ಷ 10 ರೂಪಾಯಿ ಆದಾಯ ಇದ್ರೆ ಮುಂದ್ ವರ್ಷ 15 ರೂಪಾಯಿ ಆಗ್ಬೋದು. 15 ರೂಪಾಯಿ ಹೆಂಗ್ ಬಂತು? ವಸ್ತುವಿನ ಬೆಲೆ ಹೆಚ್ಚಳ ಆಗಿದ್ದಕ್ಕೆ 15 ರೂಪಾಯಿ ಬಂದಿದೆ ಮಾರಾಟ ಮಾಡಿದ್ರಿಂದ, ಇನ್ನೇನು ಉತ್ಪಾದನೆ ಜಾಸ್ತಿ ಆಗಿಲ್ಲ. ಅಂದ್ರೆ ಇನ್ಫ್ಲೇಷನ್, ಹಣದುಬ್ಬರ ಆಗಿದ್ದಕ್ಕೋಸ್ಕರ 15 ರೂಪಾಯಿ ಆಗಿದೆ ಅನ್ನೋದು ಯಾವಾಗ ಗೊತ್ತಾಗೋದು? ನೈಜ ಆದಾಯ ನೋಡಿದಾಗ ಗೊತ್ತಾಗೋದು, ನೈಜ ಜಿಡಿಪಿ ನೋಡಿದಾಗ ಗೊತ್ತಾಗೋದು. ಅದನ್ನ ಕಳೆದ ಸೆಷನ್ ನಲ್ಲಿ ಜಿಡಿಪಿ ಅಂಡ್ ಗ್ರೌತ್ ಸೆಷನ್ ತಗೊಂಡಾಗ ಹೇಳಿದ್ದೆ. ಅದನ್ನ ಬೆಳವಣಿಗೆ ಮತ್ತು ಜಿಡಿಪಿ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನ ಹೇಳಿದ್ದೆ. ಈ ನಾಮಮಾತ್ರ ಆದಾಯ ಏನಿದೆ
ಈ ಆದಾಯವನ್ನ ಪ್ರಸ್ತುತ ಬೆಲೆಗಳಲ್ಲಿ ಲೆಕ್ಕ ಹಾಕ್ತಾರೆ. ಇದೇ ಬಹಳ ಪ್ರಮುಖವಾದಂತ ವ್ಯತ್ಯಾಸ ಅದಕ್ಕೂ ಇದಕ್ಕೂ. ನೈಜ ಜಿಡಿಪಿಯನ್ನ ಮೂಲ ವರ್ಷದ ಬೆಲೆಯಲ್ಲಿ ಲೆಕ್ಕ ಹಾಕ್ತಿವಿ, ನಾಮಮಾತ್ರ ಆದಾಯವನ್ನ ಪ್ರಸ್ತುತ ವರ್ಷದ ಬೆಲೆಯಲ್ಲಿ ಲೆಕ್ಕ ಹಾಕಿ ಹೇಳ್ತೀವಿ. ಇದೇ ಬಹಳ ಪ್ರಮುಖವಾದಂತ ವ್ಯತ್ಯಾಸ. ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ, ಭಾರತ 2011-12 ಇದೆಯಲ್ಲ, ಅದನ್ನ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರಕ್ಕೆ ಮೂಲ ವರ್ಷ ಅಂತ ಪರಿಗಣಿಸುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟು. ಯಾವ ವರ್ಷವನ್ನ ಮೂಲ ವರ್ಷದ ಬೆಲೆ ಅಂತೇಳಿ ಪರಿಗಣಿಸುತ್ತಾರೆ? ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಅಳತೆ ಮಾಡೋದು 2011-12 ಮೂಲ ಬೆಲೆಯಲ್ಲಿ ಲೆಕ್ಕ ಹಾಕಿ ಬರುವಂತದ್ದು ನೈಜ ಜಿಡಿಪಿ. ನೈಜ ಜಿಡಿಪಿಯನ್ನ ಹಿಂಗೆ ಲೆಕ್ಕ ಹಾಕ್ತಾರೆ. ಈ 2022-23ರಲ್ಲಿ ಸ್ಥಿರ ಬೆಲೆಗಳಲ್ಲಿ, ಅಂದ್ರೆ 2011-12 ಬೆಲೆಗಳೇನಿದೆಯಲ್ಲ, ಆ ಬೆಲೆಯಲ್ಲಿ 2022-23 ಕಳೆದ ವರ್ಷ, ಕಳೆದ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೈಜ ಜಿಡಿಪಿ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಎಷ್ಟಿತ್ತು ಅಂದ್ರೆ 159 ಲಕ್ಷ ಕೋಟಿ ರೂಪಾಯಿ ಇತ್ತು. 234 ಟ್ರಿಲಿಯನ್ US ಡಾಲರ್ 2021-22ರ ಮೊದಲ ಪರಿಷ್ಕೃತ ಅಂದಾಜಿನ ವಿರುದ್ಧವಾಗಿ ನಾಮಮಾತ್ರ ಜಿಡಿಪಿ ಆಗಿತ್ತು. ನಾಮಮಾತ್ರ ಜಿಡಿಪಿ ಎಷ್ಟು ತೋರಿಸ್ತಾ ಇದೆ? 234 ಟ್ರಿಲಿಯನ್ ಡಾಲರ್ ತೋರಿಸ್ತಿದೆ. 234 ಟ್ರಿಲಿಯನ್ ಡಾಲರ್ 234 ಲಕ್ಷ ಕೋಟಿ ತೋರಿಸ್ತಾ ಇದೆ. ಲಕ್ಷ ಕೋಟಿ, ಇದು ಲಕ್ಷ ಕೋಟಿ, ಇದು ಲಕ್ಷ ಕೋಟಿ. ಇದು ಇಲ್ಲಿ ಟ್ರಿಲಿಯನ್ ಡಾಲರ್ 2.85 ಟ್ರಿಲಿಯನ್ ಡಾಲರ್ ತೋರಿಸ್ತಿದೆ. ಇದು 159 ಲಕ್ಷ ಕೋಟಿ ಆದ್ರೆ ನೈಜ ಆದಾಯ ಅದೇ 21-22ರಲ್ಲಿ ನಾಮಮಾತ್ರ ಜಿಡಿಪಿ 234 ಲಕ್ಷ ಕೋಟಿಯನ್ನ ತೋರಿಸುತ್ತೆ. ಹಾಗಾಗಿ 272 ಲಕ್ಷ ಕೋಟಿ ಏನಿದೆಯಲ್ಲ, 272 ಲಕ್ಷ ಕೋಟಿ ಅಂದ್ರೆ 3 ಟ್ರಿಲಿಯನ್ ಡಾಲರ್ ಅಂತೇಳಿ ಯಾವಾಗ ಅಂದಾಜು ಮಾಡಿದ್ರು? 21-22ಕ್ಕೆ. ಇತ್ತೀಚಿನ ವರದಿಯಲ್ಲಿ ನಾಮಮಾತ್ರ ಜಿಡಿಪಿ ಎಷ್ಟಾಗಿದೆ ಅಂತ ವರದಿ ಇದೆ? 4 ಟ್ರಿಲಿಯನ್ ಡಾಲರ್ ಅನ್ನ ಕ್ರಾಸ್ ಮಾಡಿದೆ ಅಂತ ಇತ್ತೀಚಿನ ವರದಿ ಹೇಳ್ತಾ ಇದೆ. 4 ಟ್ರಿಲಿಯನ್ ಡಾಲರ್ ಕ್ರಾಸ್ ಆಗಿದೆ ಅಂತ. ನಾವು ಜಿಡಿಪಿಯ ಟಾಪ್ 5 ಎಕಾನಮೀಸ್ ಅನ್ನ ನೋಡಿದಾಗ, ಟಾಪ್ 10 ಎಕಾನಮೀಸ್ ನೋಡಿದಾಗ ಅದನ್ನ ಹೇಳಿದ್ವಿ, ಚಾರ್ಟ್ ಅಲ್ಲಿ ಹೇಳಿದ್ದೆ 4 ಟ್ರಿಲಿಯನ್ ಡಾಲರ್ ಆಗಿದೆ ಇವಾಗ ಅಂತ. ನೆಕ್ಸ್ಟ್ ಬಂದಾಗ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಕೇಂದ್ರೀಯ ಅಂಕಿಅಂಶಗಳ ಸಂಸ್ಥೆ ಅಂತಾರೆ. ಕೇಂದ್ರೀಯ ಅಂಕಿಅಂಶಗಳ ಸಂಸ್ಥೆ ಅಂತಾರೆ. ಇವರೊಂದು ಪರಿಷ್ಕೃತ ವಿಧಾನವನ್ನ ತಂದುಕೊಟ್ರು. ಯಾವಾಗ? 2015ರಲ್ಲಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ 2004-05 ಮೂಲ ಬೆಲೆಯಾಗಿ ಪರಿಗಣಿಸ್ತಿದ್ರು. ಆವಾಗ CSO ಬಂದು 2015ರಲ್ಲಿ ಏನ್ ರೆಕಮೆಂಡೇಶನ್ ಕೊಡ್ತು? 2011-12 ಪರಿಗಣಿಸಿ ಅಂತೇಳಿ ಪರಿಷ್ಕರಣೆ ಮಾಡಿದ್ರು. ಅದನ್ನ ಒಪ್ಕೊಂತು ರಾಷ್ಟ್ರೀಯ ಅಂಕಿಅಂಶ ಆಯೋಗ ಏನಿದೆ, NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಇದು ಕೇಂದ್ರೀಯ ಅಂಕಿಅಂಶಗಳ ಆಯೋಗ, ಅಂಕಿಅಂಶಗಳ ಸಂಸ್ಥೆ ಇದು. ಇದು ರಾಷ್ಟ್ರೀಯ ಅಂಕಿಅಂಶಗಳ ಆಯೋಗ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇದು ರಾಷ್ಟ್ರೀಯ ಅಂಕಿಅಂಶ ಕಚೇರಿ. ಇವರ ಶಿಫಾರಸ್ಸಿನ ಅನುಗುಣವಾಗಿ ಇದನ್ನ 11-12 ಬೆಲೆಗೆ ತೆಗೆದುಕೊಂಡು ಬರ್ತಾರೆ. ಈ ಸ್ಥಿರ ಮಾರುಕಟ್ಟೆ ಬೆಲೆಗಳಲ್ಲಿ ಅಂದಾಜು ಮಾಡೋದಕ್ಕೆ ಬೆಳವಣಿಗೆ ದರವನ್ನ ಪ್ರಾರಂಭ ಮಾಡ್ತಾರೆ. ಸ್ಥಿರ ಮಾರುಕಟ್ಟೆ ಬೆಲೆಗಳಲ್ಲಿ ಅಂದ್ರೆ 2011-12 ಅದೇ ಬೆಲೆ ಇರುತ್ತೆ, ಸ್ಥಿರ ಬೆಲೆ ಇರುತ್ತೆ. ಈ ವರ್ಷ, ಮುಂದಿನ ವರ್ಷ, ನೆಕ್ಸ್ಟ್ ವರ್ಷ, ಅದ್ರ ನೆಕ್ಸ್ಟ್ ವರ್ಷ ಹಿಂಗೆ ಲೆಕ್ಕ ಹಾಕಂತ ಹೋಗ್ತಾರೆ. ನೆಕ್ಸ್ಟ್ ಅದು ಹಿಂಗೆ ಇರುತ್ತಾ? ಇಲ್ಲ, ಮತ್ತೆ ಬದಲಾವಣೆ ಮಾಡ್ತಾರೆ. ಈಗ ಇನ್ನೊಂದು 1 ಅಥವಾ 2 ವರ್ಷದಲ್ಲಿ ಮತ್ತೆ ಅದನ್ನ ಬದಲಾವಣೆ ಮಾಡಬಹುದಾದ ಸಾಧ್ಯತೆಗಳಿದೆ, ಮಾಡ್ತಾರೆ. ಯಾಕಂದ್ರೆ ಇದು ಆವಾಗ ಬದಲಾವಣೆ ಆಗ್ತಾ ಇರಬೇಕು. ಮೂಲ ವರ್ಷದ ಬೆಲೆಯನ್ನ ಮತ್ತೆ ಬದಲಾವಣೆ ಮಾಡ್ತಿರ್ಬೇಕು. ಈ ಪರೋಕ್ಷ ತೆರಿಗೆಗಳನ್ನ ಒಳಗೊಂಡಿರುವಂತಹ ಆದ್ರೆ ಸಬ್ಸಿಡಿಗಳನ್ನ ಹೊರತುಪಡಿಸಿದ ಮಾರುಕಟ್ಟೆ ಬೆಲೆಗಳು ಅಂತ ಹೇಳ್ತಾರೆ. ಪರೋಕ್ಷ ತೆರಿಗೆ ಒಳಗೊಂಡಿರುತ್ತೆ, ಆದ್ರೆ ಸಬ್ಸಿಡಿ ಇರಲ್ಲ. ಯಾಕಂದ್ರೆ ಸಬ್ಸಿಡಿ ಆದಾಯವಾಗಿ ಪರಿಗಣಿಸೋದಿಲ್ಲ, ಪರೋಕ್ಷ ತೆರಿಗೆ ಇರುತ್ತೆ. ಓಕೆ, ಯಾಕಂದ್ರೆ ಅದು ಇಂಡೈರೆಕ್ಟ್ ಟ್ಯಾಕ್ಸ್, ಗೂಡ್ಸ್ ನ ಕೊಂಡ್ಕೋಬೇಕಾದ್ರೆ ಕಟ್ಟುವಂಥದ್ದು. ನೆಕ್ಸ್ಟ್ ಬಂದಾಗ GDPFC, ಇನ್ನೊಂದು ಪರಿಷ್ಕೃತ ವಿಧಾನವನ್ನ ಏನ್ ಮಾಡ್ತಾರೆ? GDPFC ಫ್ಯಾಕ್ಟರ್ ಕಾಸ್ಟ್ ನಲ್ಲಿ
ಉತ್ಪಾದನಾ ವೆಚ್ಚದಲ್ಲಿ, ಉತ್ಪಾದನಾಂಗಗಳ ವೆಚ್ಚದಲ್ಲಿ GDP-ಯನ್ನ ಅಳತೆ ಮಾಡ್ತಿದ್ರು. ಅದನ್ನ ಬಿಟ್ಟು ಏನ್ ಮಾಡಿದ್ರು, ಹೊಸದಾಗಿ ಮೂಲ ಬೆಲೆಗಳಲ್ಲಿ GVA ಅನ್ನೋ ಕಾನ್ಸೆಪ್ಟ್ ತಗೊಂಡ್ಬರ್ತಾರೆ. ಗ್ರಾಸ್ ವ್ಯಾಲ್ಯೂ ಆಡೆಡ್, ಇದನ್ನ ಎತ್ಕೊಂಡ್ಬರ್ತಾರೆ. ಗ್ರಾಸ್ ವ್ಯಾಲ್ಯೂ ಆಡೆಡ್ ಮೂಲ ಬೆಲೆಗಳಲ್ಲಿ GDP ಫ್ಯಾಕ್ಟರ್ ಕಾಸ್ಟ್, GDP ಅಟ್ ಫ್ಯಾಕ್ಟರ್ ಕಾಸ್ಟ್. ಮೂಲ ಬೆಲೆಗಳಲ್ಲಿ GDP ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಉತ್ಪಾದನಾಂಗಗಳ ವೆಚ್ಚದಲ್ಲಿ GDP ಅಂದ್ರೆ ಉತ್ಪಾದನಾಂಗಗಳು ಅಂದ್ರೆ ಯಾವುದು, ಉತ್ಪಾದನೆ ಮಾಡ್ಲಿಕ್ಕೆ ಇನ್ಪುಟ್ ಏನಿದೆಯಲ್ಲ, ಇನ್ಪುಟ್ಗೆ ಕಾಸ್ಟ್ ತಗಲುತ್ತಲ್ಲ, ಅದರ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯ ಹೇಳ್ತಿದ್ರು. ಈಗ ಹಂಗಿಲ್ಲ. GVA ನಡುವಿನ ವ್ಯತ್ಯಾಸ, ಎರಡರದ್ದು ವ್ಯತ್ಯಾಸ ಏನು ಅಂದ್ರೆ ಉತ್ಪಾದನಾ ತೆರಿಗೆಗಳನ್ನ ಸೇರಿಸ್ತಾರೆ GVA ನಲ್ಲಿ, ಉತ್ಪಾದನಾ ಸಬ್ಸಿಡಿಗಳನ್ನ ಹೊರತುಪಡಿಸ್ತಾರೆ. ಉತ್ಪಾದನಾ ತೆರಿಗೆ ಸೇರಿಸ್ತಾರೆ, ಉತ್ಪಾದನಾ ಸಬ್ಸಿಡಿನ ಹೊರತುಪಡಿಸ್ತಾರೆ. MP ಅಂದ್ರೆ ಮಾರುಕಟ್ಟೆ ಬೆಲೆ, ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಮಾರುಕಟ್ಟೆ ಪ್ರೈಸ್ ನಲ್ಲಿ GDP ಉತ್ಪನ್ನ ತೆರಿಗೆಗಳನ್ನ ಸೇರಿಸುವ ಮೂಲಕ ತೆರಿಗೆಗಳನ್ನ ಇಲ್ಲಿ ಸೇರಿಸ್ತಾರೆ. ತೆರಿಗೆಗಳನ್ನ ಸೇರಿಸ್ತಾರೆ, ಉತ್ಪನ್ನ ತೆರಿಗೆಗಳನ್ನ ಸೇರಿಸ್ತಾರೆ. ಯಾಕೆ ಸೇರಿಸ್ತಾರೆ ಅಂತಂದ್ರೆ, ಈ ಯಾವ್ದೇ ಒಂದು ಸರಕು ಮಾರುಕಟ್ಟೆಗೆ ಬಂತು ಅಂದ್ರೆ ಅದನ್ನ ನೀವು ಪರ್ಚೇಸ್ ಮಾಡ್ತಿರಲ್ಲ, ಅದಕ್ಕೆ ಟ್ಯಾಕ್ಸ್ ನೀವು ಕಟ್ತೀರಾ, ತೆರಿಗೆಗಳು ಆಡ್ ಆಗಿರುತ್ತದ್ರಲ್ಲಿ ಅಂತ ಅರ್ಥ. ಮಾರುಕಟ್ಟೆ ಬೆಲೆ ಅಂತ ಏನಿರುತ್ತಲ್ಲ, MRP ಅಂತ ಹಾಕಿರ್ತಾರಲ್ಲ, ಅದ್ರಲ್ಲಿ ಟ್ಯಾಕ್ಸ್ ಬಿಟ್ಟು ಹಾಕಿರ್ತಾರ? ಇಲ್ಲ, ಟ್ಯಾಕ್ಸ್ ಅನ್ನು ಇನ್ಕ್ಲೂಸಿವ್ ಎಷ್ಟೋ ಇದ್ರಲ್ಲಿ ಬರೆದು ಬಿಟ್ಟಿರ್ತಾರೆ, ಇನ್ಕ್ಲೂಸಿವ್ ಆಲ್ ಟ್ಯಾಕ್ಸಸ್ ಅಂತ ಬರೆದು ಬಿಟ್ಟಿರ್ತಾರೆ MRP ಸೈಡ್ ಅಲ್ಲಿ. ಓಕೆ, ಹಂಗಾಗಿ ತೆರಿಗೆಗಳನ್ನ ಸೇರಿಸುವ ಮೂಲಕ GVA ಇಂದ ಮೂಲ ಬೆಲೆಗಳಲ್ಲಿ ಉತ್ಪನ್ನ ಸಬ್ಸಿಡಿಗಳನ್ನ ಕಡಿತಗೊಳಿಸೋದು. ಉತ್ಪನ್ನ ಸಬ್ಸಿಡಿ ಅಂದ್ರೆ ಉತ್ಪಾದನೆ ಮಾಡೋದಕ್ಕೆ ಕಂಪ್ನಿಗೆ ಏನೋ ಒಂದು 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅವನು ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಿರ್ಬೋದು, ಯಾರಿಗ್ ಗೊತ್ತು. ಈ 10 ಲಕ್ಷ ರೂಪಾಯಿ ತೆಗಿಯೋದು ಇದೆಯಲ್ಲ, ಇದನ್ನೇ ಉತ್ಪನ್ನ ಸಬ್ಸಿಡಿಗಳನ್ನ ಕಡಿತಗೊಳಿಸೋದು. ಆ ಮೂಲಕ ಉಳಿಯೋದಿದೆಯಲ್ಲ, ಅದು ಆದಾಯ ಅಂತ ಪರಿಗಣಿಸುವಂಥದ್ದು. ಹಾಗಾಗಿ GDP ಈಸ್ ಈಕ್ವಲ್ ಟು GVA ಗ್ರಾಸ್ ವ್ಯಾಲ್ಯೂ ಆಡೆಡ್. ಮೂಲ ಬೆಲೆಗಳಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂದ್ರೆ ಒಟ್ಟು ಮೌಲ್ಯವರ್ಧಿತ ಸೇರ್ಪಡೆ, ಒಟ್ಟು ಮೌಲ್ಯವರ್ಧಿತ ಸೇರ್ಪಡೆ ಮತ್ತೆ ಉತ್ಪನ್ನ ತೆರಿಗೆಗಳು ಮೈನಸ್ ಉತ್ಪನ್ನ ಸಬ್ಸಿಡಿಗಳು. ಓಕೆ, GVA ಮೂಲ ಬೆಲೆಗಳಲ್ಲಿ ಅಂದ್ರೆ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇರುವಾಗ ವಿಧಾನಗಳನ್ನ, ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡೋ ವಿಧಾನಗಳನ್ನ ಹೇಳ್ಬೇಕಾದ್ರೆ ಹೇಳಿದ್ದೆ ಕಳೆದ ಸೆಷನ್ ಅಲ್ಲಿ. ಏನಂತ, ಈಗ ರೈತ ವೀಟ್ ತಗೊಂಡ್ಬರ್ತಾನೆ ಮಾರ್ಕೆಟಿಗೆ, 50 ರೂಪಾಯಿ ಕೊಡ್ತಾನೆ. ಅದೇ ಅದನ್ನ ಯಾರು ತಗೊಂತಾನೆ? ಮಿಲ್ನವನ್ ತಗೊಂತಾನೆ. ಮಿಲ್ನವನ್ ತಗೊಂಡ್ ಅದನ್ನೇನ್ ಮಾಡ್ತಾನೆ? 80 ರೂಪಾಯಿಗೆ ಸೇಲ್ ಮಾಡ್ತಾನೆ. ಅಂದ್ರೆ 30 ರೂಪಾಯಿ ಇವನ್ ಆಡ್ ಮಾಡ್ದ ಅಂತ ಅರ್ಥ. ನೆಕ್ಸ್ಟ್ ಬೇಕರಿ ಅವನ್ ತರ್ತಾನೆ. ಬೇಕರಿ ಅವನ್ ಏನ್ ಮಾಡ್ದ? ಅದನ್ನ 120 ರೂಪಾಯಿಗೆ ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಎಷ್ಟು ಅವನು ಪೌಡರ್ ತರ್ಬೇಕಲ್ಲ, ಹಿಟ್ಟು, ಅದು 80 ರೂಪಾಯಿಗೆ ತಂದಿದ್ದ, 120 ರೂಪಾಯಿಗೆ ಸೇಲ್ ಮಾಡ್ದ. ಅವ್ನು 40 ರೂಪಾಯಿ ಆಡ್ ಮಾಡ್ದ. ವೀಟ್ ಅವನ್ ಏನ್ ಮಾಡ್ದ? 50 ರೂಪಾಯಿ ಆಡ್ ಮಾಡಿದ್ದ. ಹಾಗಾದ್ರೆ ಒಟ್ಟು ವ್ಯಾಲ್ಯೂ ಆಡೆಡ್ ಎಷ್ಟು? ಇವನು 50 ರೂಪಾಯಿ ಆಡ್ ಮಾಡಿದ್ದಾನೆ, ಇವನು 30 ರೂಪಾಯಿ, ಇವನು 40 ರೂಪಾಯಿ. ಓಕೆ, ಸೊ ಅಲ್ಲಿಗೆ ಎಷ್ಟಾಯ್ತು ಅಂತಂದ್ರೆ 120 ಒಟ್ಟು ಮೌಲ್ಯವರ್ಧಿತ ಸೇರ್ಪಡೆ, ಗ್ರಾಸ್ ವ್ಯಾಲ್ಯೂ ಆಡೆಡ್. ಇವ್ರು ವ್ಯಾಲ್ಯೂ ಆಡ್ ಮಾಡಿದ್ದು, ಇವ್ರು ವ್ಯಾಲ್ಯೂ ಆಡ್ ಮಾಡಿದ್ದು, ಇವರು ವ್ಯಾಲ್ಯೂ ಆಡ್ ಮಾಡಿದ್ದು, 3 ಜನ ವ್ಯಾಲ್ಯೂ ಆಡ್ ಮಾಡಿದ್ದನ್ನ ಒಟ್ಟು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಸಬ್ಸಿಡಿಯನ್ನ ಮೈನಸ್ ಮಾಡಲಾಗುತ್ತೆ. ಯಾಕಂದ್ರೆ ಸಬ್ಸಿಡಿ ಸರ್ಕಾರ ಕೊಟ್ಟಿರುವಂತದ್ದು ಉತ್ಪಾದನಾ ಚಟುವಟಿಕೆಗೆ. ಓಕೆ, ನೆಕ್ಸ್ಟ್ ಬಂದಾಗ GVA ಅನ್ನುವಂಥದ್ದು ಏನಿದೆ, ಇದರ ಪರಿಕಲ್ಪನೆ ಮಧ್ಯಂತರ ಬಳಕೆಯ ಮೌಲ್ಯಕ್ಕಿಂತ ಕಡಿಮೆ ಉತ್ಪಾದನೆಯ ಮೌಲ್ಯ. ಅಂದ್ರೆ ನೋಡಿ, ಮಾರಾಟದ ಮೌಲ್ಯ ಈಗ 50 ರೂಪಾಯಿಗೆ ಸೇಲ್ ಮಾಡ್ತೀವಪ್ಪ, 500 ರೂಪಾಯಿಗೆ ಸೇಲ್ ಮಾಡ್ತೀವಿ. ಮಧ್ಯಂತರ ಸರಕುಗಳ ಮೌಲ್ಯ ಅಂದ್ರೆ, ಈಗ ಬೇಕರಿದೇ ಎಕ್ಸಾಂಪಲ್ ಕೊಟ್ರಿ, 500 ರೂಪಾಯಿ ಬೇಡ, ಈಗ ಬೇಕರಿದೇ ಎಕ್ಸಾಂಪಲ್ ಕೊಟ್ಟಿವಲ್ವಾ. ಬೇಕರಿಯವನು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾನೆ? ಬ್ರೆಡ್ನ 120 ರೂಪಾಯಿಗೆ ಸೇಲ್ ಮಾಡ್ದ. ಎಷ್ಟು ರೂಪಾಯಿ ಕೊಟ್ಟು? ಮಧ್ಯಂತರ ಸರಕುಗಳ ಮೌಲ್ಯ. ಅವನು ಎಷ್ಟು ರೂಪಾಯಿ ಕೊಟ್ಟು ಹಿಟ್ಟು ತಂದಿದ್ದ? 80 ರೂಪಾಯಿ ಕೊಟ್ಟು ತಂದಿದ್ದ. ಹಂಗಾದ್ರೆ ವ್ಯಾಲ್ಯೂ ಆಡ್ ಮಾಡಿದ್ದೆಷ್ಟು ಅಂದ್ರೆ 40 ರೂಪಾಯಿ ವ್ಯಾಲ್ಯೂ ಆಡ್ ಮಾಡಿದ್ದು. ಇದೇ ರೀತಿ ಎಲ್ಲರೂ ಫರ್ಮ್ 1, ಉದ್ಯಮ 1, ಉದ್ಯಮ 2, ಉದ್ಯಮ 3 ಹಿಂಗೆ ಆಡ್ ಮಾಡಿರುವಂತ ಅಷ್ಟು ಟೋಟಲ್ನ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಕರೆಯೋದು. ಓಕೆ, ನೆಕ್ಸ್ಟ್ ಮಾರುಕಟ್ಟೆ ಬೆಲೆಗಳಲ್ಲಿ GDP ಅಂದ್ರೆ ಮಾರ್ಕೆಟಿಗೆ ಬಂದಿರುತ್ತಲ್ಲ, ಆ ಪ್ರೈಸ್ ಲೆಕ್ಕ ಹಿಡ್ಕೊಂಡು ಹೇಳದೆ ಒಟ್ಟು ಇಷ್ಟು ಆದಾಯ ಬಂದಿದೆಯಪ್ಪ ನಮ್ಮ ರಾಷ್ಟ್ರಕ್ಕೆ ಅಂತ ಹೇಳೋದು ಮಾರುಕಟ್ಟೆ ಬೆಲೆಗಳಲ್ಲಿ GDP. ಇದರಲ್ಲಿ ಏನಿರುತ್ತೆ, ಮೂಲ ಬೆಲೆಗಳಲ್ಲಿ GVA ಮೊತ್ತ ನೋಡ್ತಾರೆ, ಪ್ಲಸ್ ಉತ್ಪನ್ನ ತೆರಿಗೆ ಆಡ್ ಆಗಿರುತ್ತೆ.
ಮೈನಸ್ ಉತ್ಪನ್ನ ಸಬ್ಸಿಡಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಅದು ಆದಾಯದ ಮೂಲ ಅಲ್ಲ. ಆದಾಯವಾಗಿ ನಾವು ದುಡ್ದಿಲ್ಲ, ಸಬ್ಸಿಡಿ ಬಂದಿರೋದು, ನಾವು ದುಡ್ದಿಲ್ಲ. ಹಾಗಾಗಿ ಉತ್ಪನ್ನ ತೆರಿಗೆ ಯಾಕೆ ಆಡ್ ಮಾಡಿರ್ತಾರೆ ಅಂದ್ರೆ ಮಾರ್ಕೆಟಿಗೆ ಬಂದಾಗ ತೆರಿಗೆನು ಸೇರಿಸಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂತೀವಲ್ವಾ, ಹಾಗಾಗಿ ತೆರಿಗೆ ಅದರಲ್ಲಿ ಅಡಪ್ ಆಗಿರುತ್ತೆ. ಇದಿಷ್ಟು CSOದ ಪರಿಷ್ಕೃತ ವಿಧಾನಗಳು GVA ನ ತೆಗೆದುಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ದು. ನೆಕ್ಸ್ಟ್ ಫ್ಯಾಕ್ಟರ್ ಕಾಸ್ಟ್ ಇದೆಯಲ್ಲ, ಈ ಫ್ಯಾಕ್ಟರ್ ಕಾಸ್ಟ್ ಉತ್ಪಾದನಾಂಗ ವೆಚ್ಚದಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ಇನ್ಪುಟ್ ವೆಚ್ಚ ಅಂತ ಕರಿತೀವಿ ಇದನ್ನ, ಉತ್ಪಾದನಾ ವೆಚ್ಚ ಅಂತ ಕರಿತೀವಿ ಅಥವಾ ಬೆಲೆ ಅಂತ ಕರಿತೀವಿ. ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವ್ರಿಗೆ ಎಷ್ಟು ತಗಲಿದೆ, ಇವ್ರಿಗೆ ಎಷ್ಟು ಆದಾಯ ಬಂದಿದೆ ಅಂತ ನೋಡಿ ಒಟ್ಟು ಎಷ್ಟು ಆದಾಯ ಅಂತ ಲೆಕ್ಕ ಹಾಕಿದ್ರೆ ಅದು ಫ್ಯಾಕ್ಟರ್ ಕಾಸ್ಟ್ ಅಲ್ಲಿ ಆದಾಯ. ಮಾರ್ಕೆಟ್ ಪ್ರೈಸ್ ನಲ್ಲಿ, ಮಾರುಕಟ್ಟೆ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ಉತ್ಪಾದನಾಂಗದ ವೆಚ್ಚಕ್ಕೆ ಪರೋಕ್ಷ ತೆರಿಗೆಗಳನ್ನ ಸೇರಿಸ್ಬಿಡೋದು. ಇಂಡೈರೆಕ್ಟ್ ಟ್ಯಾಕ್ಸ್ ಸೇರಿಸಬೇಕು, ಯಾಕಂದ್ರೆ ಗೂಡ್ಸ್ ಸೇಲ್ ಮಾಡಕ್ ಹೊರಟಾಗ ಮಾರ್ಕೆಟ್ ಪ್ರೈಸ್ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ, ಅದರಲ್ಲಿ ಟ್ಯಾಕ್ಸ್ ಇರುತ್ತೆ. ನಾವು ಅದನ್ನೇ ತಾನೇ GST ಅಂತ ಕಟ್ಟೋದು. ಸರಕು ಮಾರುಕಟ್ಟೆಯನ್ನ, ಸರಕು ಏನಿದೆ, ಒಂದು ಸರಕು ಅಥವಾ ಸೇವೆ ಮಾರುಕಟ್ಟೆ ತಲುಪಿದಾಗ ಅದನ್ನ ಅಳತೆ ಮಾಡುವಂಥದ್ದು ಮಾರ್ಕೆಟ್ ಪ್ರೈಸ್ ಅಲ್ಲಿ ರಾಷ್ಟ್ರೀಯ ಆದಾಯ ಅಂತ. ಅಂದ್ರೆ ಉದಾಹರಣೆಗೆ ಶೋರೂಮಿಗೆ ಬಂದ ಮೇಲೆ ಲೆಕ್ಕ ಹಾಕೋದನ್ನ, ಅಲ್ಲಿಗಿಂತ ಮುಂಚೆ ಲೆಕ್ಕ ಹಾಕಲ್ಲ. ಅಲ್ಲಿಗಿಂತ ಮುಂಚೆ ಲೆಕ್ಕ ಹಾಕೋದಾದ್ರೆ ವ್ಯಾಲ್ಯೂ ಆಡೆಡ್ ಲೆಕ್ಕ ಹಾಕ್ಬೇಕು, ಪ್ರತಿಯೊಂದು ಹಂತದಲ್ಲೂ ಎಷ್ಟೆಷ್ಟು ಉತ್ಪಾದನೆ ಆಗಿದೆ ಅಂತ. ಇಲ್ಲ ಅಂದ್ರೆ ಸುಮ್ಮನೆ ಒಟ್ಟಿಗೆ ಅಂತಿಮ ಮೌಲ್ಯ ಲೆಕ್ಕ ಹಾಕು ಶೋರೂಮಿಗೆ ಬಂದ್ಮೇಲೆ, ಅದು ಮಾರ್ಕೆಟ್ ಪ್ರೈಸ್ ಅಲ್ಲಿ ಲೆಕ್ಕ ಹಾಕು. ನೆಕ್ಸ್ಟ್ ಫ್ಯಾಕ್ಟರ್ ಕಾಸ್ಟ್ ಏನಿದೆ, ಉತ್ಪಾದನಾಂಗ ವೆಚ್ಚದಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ ಭಾರತ ಅಧಿಕೃತವಾಗಿ ಈ ವಿಧಾನವನ್ನ ಬಳಸುತ್ತೆ. ಜನವರಿ 2015ರಿಂದನೂ CSO ಏನ್ ಮಾಡಿದೆ, CSOದವ್ರು ಏನ್ ಮಾಡಿದ್ದಾರೆ, ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ ಇದನ್ನ GVAಯನ್ನ ಬದಲಾಯಿಸಿದ್ದಾರೆ. ಅಂದ್ರೆ GVA ಮಾದರಿಯನ್ನ ತೆಗೆದುಕೊಂಡು ಬಂದು ಮಾರುಕಟ್ಟೆ ಬೆಲೆಯಲ್ಲಿ ಏನ್ ಲೆಕ್ಕಾಚಾರ ಮಾಡ್ತಿದ್ರು ಅದನ್ನ, ಆ ವಿಧಾನವನ್ನ ಬದಲಾಯಿಸಿದ್ದಾರೆ CSOದವರು. ಇವರು ಪರಿಷ್ಕೃತವಾಗಿ ರೆಕಮೆಂಡೇಶನ್ ಶಿಫಾರಸು ಮಾಡಿದ ನಂತರ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ಬಂದಾಗ GVA ಗ್ರಾಸ್ ವ್ಯಾಲ್ಯೂ ಆಡೆಡ್. ಇದು ಯಾವುದ್ರ ಭಾಗದಲ್ಲಿ ಬರುತ್ತೆ? ಪೂರೈಕೆ ಭಾಗ ಅಂದ್ರೆ ಉತ್ಪಾದನೆ ಮಾಡ್ತಿರ್ತಾರಲ್ವಾ ಆ ಭಾಗದಲ್ಲೇ ಬರುತ್ತೆ. ಯಾಕಂದ್ರೆ ನಾನು ಹೇಳಿದ ಎಕ್ಸಾಂಪಲ್ ಆಗಿ ವೀಟ್ ರೈತ 50 ರೂಪಾಯಿ ದುಡಿತಾನೆ, ಆನಂತರ ಮಿಲ್ನವರು ಅವನೊಂದು 30 ರೂಪಾಯಿ ಆಡ್ ಮಾಡ್ತಾನೆ, ಆನಂತರ ಬೇಕರಿ ಅವನೊಂದು 40 ರೂಪಾಯಿ ಆಡ್ ಮಾಡ್ತಾನೆ. ಎಲ್ಲಿ ನೋಡ್ತಾ ಇದೀವಿ ನಾವು? ಪೂರೈಕೆ, ವಸ್ತುಗಳನ್ನ ಪೂರೈಕೆ ಮಾಡ್ತಿದಾರಲ್ಲ ಆ ಭಾಗದಲ್ಲಿ, ಆ ಹಂತದಲ್ಲಿಯೇ ಆದಾಯವನ್ನ ಲೆಕ್ಕ ಹಾಕಿ ನೋಡ್ತಿರೋದು, ಅದು GVA. ಆರ್ಥಿಕತೆಯ ವಿವಿಧ ವಲಯಗಳಿಂದ ಮೌಲ್ಯವನ್ನ ಸೇರಿಸಲಾಗುತ್ತೆ. ಎಲ್ಲಾ ವಲಯಗಳಿಂದಲೂ ಎಷ್ಟೆಷ್ಟು ವ್ಯಾಲ್ಯೂ ಆಡ್ ಮಾಡಿದ್ದಾರೆ ಅಂತ ಸೇರಿಸ್ಕೊಳೋದು, ಅದನ್ನೇ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅನ್ನೋದು. ಈ GDP ಏನಿದೆ, ಇದು ಬೇಡಿಕೆ ಭಾಗ. ಅಂದ್ರೆ ಆರ್ಥಿಕತೆಯಲ್ಲಿ ಮಾಡಿದ ಎಲ್ಲಾ ವೆಚ್ಚಗಳ ಒಟ್ಟು ಮೊತ್ತ ಖರ್ಚು ಮಾಡಿದ್ಮೇಲೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ನೆಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಷ್ಟಾಯ್ತು, ಆಮೇಲೆ = GDP ಅಂತ ಕರೆದ್ರು. ಓಕೆ, ಅದಕ್ಕೆ GDP C+I+G+ ನೆಟ್ ಎಕ್ಸ್ ಅಂತ ಹೇಳೋದು. ಓಕೆ, ಸೊ ಇದನ್ನ GDP ಭಾಗದಲ್ಲಿ ಬಳಸಲಾಗುತ್ತೆ. GVA ನಲ್ಲಿ ಪೂರೈಕೆ ಭಾಗ ಅಂತ ಕರಿತೀವಿ. GDP ಏನಿದೆ ಇದು ಬೇಡಿಕೆ ಭಾಗ. ಅಂದ್ರೆ GVA ಏನಿದೆ ಇದು ಪೂರೈಕೆ, ಕೊಡ್ಬೇಕಾದ್ರೆ ಎಷ್ಟು ವ್ಯಾಲ್ಯೂ ಆಡ್ ಮಾಡ್ದ? 120 ರೂಪಾಯಿ ಆಡ್ ಮಾಡ್ದ. GDP ಬೇಡಿಕೆ ಭಾಗ ಏನು? ಈಗ ಯಾರೋ ಬಂದ ಒಂದ್ 3 ಪ್ಯಾಕ್ ಬ್ರೆಡ್ ಕೊಡಿ ಅಂತ ಕೇಳ್ದ, 120 ರೂಪಾಯಿ ಹೇಳಿದ್ರು ಅವರು, ಬೇಕರಿ ಅವರು. ಆಯ್ತಾ, 120 ರೂಪಾಯಿ. ಮಾರ್ಕೆಟ್ ಬೆಲೆ ಎಷ್ಟು? ಮಾರುಕಟ್ಟೆ ಬೆಲೆ ಎಷ್ಟು? 120 ರೂಪಾಯಿ. ಕೊಂಡ್ಕೊಂಡ. ಇದು ಖರ್ಚು, ಬೇಡಿಕೆ. ಅವನ ಬೇಡಿಕೆ ಏನು? ಬ್ರೆಡ್ ಕೊಂಡ್ಕೋಬೇಕು, ಅದೇ ಬೇಡಿಕೆ ಒಂದು. ಈ ಬೇಡಿಕೆಯ ಭಾಗದಿಂದ ಬರೋದನ್ನ ಇದನ್ನ GDP ಅಂದ್ರು. ಇಲ್ಲಿ ಇದನ್ನೆಲ್ಲ ಲೆಕ್ಕ ಹಾಕಿ ಹೇಳೋದನ್ನ GVA ಅಂದ್ರು. ಎರಡು ಒಂದೇ. ಇದನ್ನ GVA ಅಂದ್ರು, ಇದನ್ನ GDP ಅಂದ್ರು ಅಷ್ಟೇ. ಓಕೆ, ವಿವಿಧ ಕ್ಷೇತ್ರಗಳ ತುಲನಾತ್ಮಕ ಅಧ್ಯಯನಗಳಲ್ಲಿ GVA ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೋದು, ಯಾವ ಕ್ಷೇತ್ರ ಎಷ್ಟು ವ್ಯಾಲ್ಯೂ ಆಡ್ ಮಾಡಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಇದರಲ್ಲಿ ಹೆಂಗ ಒಟ್ಟಾಗಿ ಆದಾಯ ಬಂದ್ಬಿಡ್ತು GDP ತರ, ಮಾರ್ಕೆಟ್ ಪ್ರೈಸ್ ಇಷ್ಟಿದೆ, ಇಷ್ಟ ಆದಾಯ ನಮ್ದು ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ವಲಯದ ವ್ಯಾಲ್ಯೂ ಆಡೆಡ್ ಎಷ್ಟಾಗಿದೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ GVA ನಲ್ಲಿ. ಅದು ಬಹಳ ಪ್ರಮುಖವಾದಂಥದ್ದು. ಆ ಹೋಲಿಕೆ ಮಾಡ್ಲಿಕ್ಕೆ GVA ಪದ್ಧತಿ ಬಹಳ ಅನುಕೂಲ ಆಗಿದೆ ಅಂತ ಹೇಳಲಾಗುತ್ತೆ.
ಇದಿಷ್ಟು ಸ್ನೇಹಿತರೆ GDP, GNP, NDP, NNP ಅಂದ್ರೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರವನ್ನ ಹೆಂಗೆ ಸೂಚಿಸ್ತಾರೆ, ಹೆಂಗೆ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದನ್ನ ನೋಡಿದೀವಿ. ಯಾವುದೇ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ಎಕಾನಮಿನಲ್ಲಿ ಡೇಟಾ ಅನಾಲಿಸಿಸ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಎಕ್ಸಾಮ್ಸ್ ಅನ್ನ ಪ್ರಶ್ನೆಗಳನ್ನ ಫೇಸ್ ಮಾಡ್ಲಿಕ್ಕೆ ಪವರ್ ಬರುತ್ತೆ. ಥ್ಯಾಂಕ್ ಯು, ನಮಸ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿಯಾಗೋಣ.